ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಭಾರತವನ್ನ ಗೌರವಿಸುವಂತಹ ಕೆಲಸವನ್ನ ಮಾಡ್ತಿವೆ. ಭಾರತ ಅಂದ್ರೆ ಒಂದು ರೀತಿ ಸಾಥ್ ನೀಡುವಂತಹ ಕೆಲಸವನ್ನ ಮಾಡ್ತಿವೆ. ಇದಷ್ಟೇ ಅಲ್ಲ, ಬಲಿಷ್ಠ ರಾಷ್ಟ್ರಗಳಿಗೆ ಸಂಕಷ್ಟ ಬಂದ್ರೆ ಮೊದಲಿಗೆ ನೆನಪಾಗೋದೆ ಭಾರತ. ಯಾಕಂದ್ರೆ ಭಾರತದ ಪವರ್ ಅಂತಹದ್ದು. ಹೌದು ಸ್ನೇಹಿತರೆ, ಇದೀಗ ಅಂತಹದ್ದನ್ನ ಸಾಬೀತುಪಡಿಸುವ ಒಂದು ಕ್ಷಣ ಇದೀಗ ಭಾರತಕ್ಕೆ ಎದುರಾಗಿದೆ. ಅದೇನಪ್ಪ ಅಂದರೆ, ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಇದೀಗ ಒಂದು ರೀತಿ ವಾಕ್ಸಮರಕ್ಕೆ ಮುಂದಾಗಿದ್ದಾರೆ. ಆದರೆ ಇಂತಹ ವಾಕ್ಸಮರವನ್ನು ಅಂತ್ಯ ಮಾಡಬೇಕು ಅಂದರೆ ಮೋದಿಯೇ ಇದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಯಾವೆರಡು ಬಲಿಷ್ಠ ರಾಷ್ಟ್ರಗಳು ವಾಕ್ಸಮರವನ್ನು ಶುರು ಮಾಡಿದ್ದಾವೆ, ಮೋದಿ ಹೇಗೆ ಇದಕ್ಕೆ ಪರಿಹಾರವನ್ನು ನೀಡ್ತಾರೆ, ಏನದು ಸ್ಟೋರಿ, ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಸಿಕೊಂಡಿರುವಂತಹ ಎರಡು ದೇಶಗಳು ಇದೀಗ ವಾಕ್ಸಮರಕ್ಕೆ ಶುರುವಾಗಿವೆ. ಎಸ್ ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ರಷ್ಯಾದ ಪುಟಿನ್ ಹಾಗೂ ಅಮೆರಿಕದ ಜೋ ಬೈಡನ್ ಇದೀಗ ವೈಯಕ್ತಿಕ ಕಾರಣಕ್ಕೆ ವಾಕ್ಸಮರವನ್ನು ಶುರು ಮಾಡಿದ್ದಾರೆ. ಅದು ಕೂಡ ಒಂದು ರೀತಿ ನಿಂದನಾತ್ಮಕ ಹೇಳಿಕೆಗಳನ್ನು ನೀಡುವ ಮೂಲಕ ಇಡೀ ವಿಶ್ವವೇ ನೋಡುವಂತೆ ಮಾಡ್ತಿದೆ. ಇಂತಹ ಬಲಿಷ್ಠ ನಾಯಕರ ವಾಕ್ಸಮರ ಅಂತ್ಯವಾಗಬೇಕು ಅಂದ್ರೆ ಮೋದಿ ಅನಿವಾರ್ಯವಾಗಿ ಬರಲೇಬೇಕಾಗಿದೆ. ಯಾಕಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕ ವಿಶ್ವದ ದೊಡ್ಡಣ್ಣ. ಅಮೆರಿಕದ ಮಾತನ್ನ ಪ್ರತಿಯೊಂದು ದೇಶವೂ ಕೇಳುತ್ತವೆ, ಪ್ರತಿಯೊಂದು ದೇಶವೂ ಅನುಸರಿಸುವಂತಹ ಕೆಲಸವನ್ನ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಅದರಲ್ಲೂ ಕೂಡ ಅಮೆರಿಕದ ಮಾತನ್ನ ರಷ್ಯಾ, ಇಂಡಿಯಾ, ಚೀನಾದಂತಹ ದೇಶಗಳು ಸ್ವಲ್ಪ ಮಟ್ಟಿಗೆ ಫಾಲೋವನ್ನ ಮಾಡ್ತವೆ. ಅಂದ್ರೆ ಅಮೆರಿಕ ಏನು ಹೇಳುತ್ತೆ ಅದನ್ನ ಕೇಳುತ್ತೆ, ಆದರೆ ಅತಿಯಾಗಿ ಅದನ್ನ ಕೇಳೋದಿಲ್ಲ. ಯಾವಾಗ ಟಕ್ಕರ್ ಕೊಡಬೇಕು ಆಗ ಟಕ್ಕರನ್ನು ಕೊಡುವಂಥ ಕೆಲಸವನ್ನು ಈ ಬಲಿಷ್ಠ ರಾಷ್ಟ್ರಗಳು ಮಾಡ್ತವೆ. ಅದರಲ್ಲೂ ಕೂಡ ರಷ್ಯಾ ಮಾತ್ರ ಅಮೆರಿಕದ ಯಾವುದೇ ಮಾತಿಗೂ ಆದ್ಯತೆಯನ್ನು ನೀಡೋದಿಲ್ಲ. ಅದೇನೋ ಹೇಳ್ತಾರಲ್ಲ, ಆನೆ ನಡೆದಿದ್ದೇ ಆದಿ ಎನ್ನುವಂತೆ ರಷ್ಯಾ ಅಮೆರಿಕದ ಯಾವ ಮಾತಿಗೂ ಡೋಂಟ್ ಕೇರ್ ಎನ್ನುವಂತೆ. ಸೊ ಇಂತಹ ರಷ್ಯಾದ ವಿರುದ್ಧ ಇದೀಗ ಜೋ ಬೈಡನ್ ಇದ್ದಕ್ಕಿದ್ದಂತೆ ರೊಚ್ಚಿಗೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಜೋ ಬೈಡನ್ ಯಾವಾಗಲೂ ಕೂಡ ಸೈಲೆಂಟ್ ಆಗಿಯೇ ಇರುವಂತಹದ್ದು. ಇದೇ ವಾದ ಮತ್ತು ವಿವಾದಗಳು ಕೂಡ ಅಮೆರಿಕದಲ್ಲೂ ಕೂಡ ಕೇಳಿ ಬಂದಿದ್ವು. ಅಂದರೆ ಏನು ಈ ಹಿಂದೆ ಟ್ರಂಪ್ ಇದ್ರೋ ಆ ರೀತಿ ಕ್ರಾಂತಿಕಾರಿಕ ಮಾತುಗಳನ್ನು ಆಡೋದಿಲ್ಲ, ಒಂದು ರೀತಿಯ ಬೆಂಕಿಯ ಮಾತುಗಳನ್ನು ಆಡೋದಿಲ್ಲ, ಸೈಲೆಂಟ್ ಎನ್ನುವಂತಹ ಮಾತುಗಳು ಇಷ್ಟು ದಿನ ಜೋ ಬೈಡನ್ ಬಗ್ಗೆ ಕೇಳಿ ಬರ್ತಿದ್ವು. ಆದರೆ ಇದೇ ಜೋ ಬೈಡನ್ ಇದೀಗ ಇದ್ದಕ್ಕಿದ್ದಂತೆ ರಷ್ಯಾದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಕೂಡ ಪುಟಿನ್ ರವರಿಗೆ ಕ್ರೇಜಿ SOB ಅಂತ ಕರೆದಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ SOB ಅಂದರೆ ಅಂತ. ಸೊ ಆ ಕಾರಣದಿಂದ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಹೋಗೋದಿಲ್ಲ. ಇಂತಹ ಮಾತನ್ನು ಕರೆದಿರುವಂಥ ಕಾರಣಕ್ಕೆ ಇದೀಗ ಏನು ಅಮೆರಿಕದ ಜೋ ಬೈಡನ್ ವಿರುದ್ಧ ಕೆಲವೊಂದು ಮಾತುಗಳು ಕೇಳಿಬರ್ತಾ ಇದೆ. ವಿಶ್ವದ ದೊಡ್ಡಣ್ಣನ ಅಧ್ಯಕ್ಷನಾಗಿ ಇಂತಹದ್ದೊಂದು ಮಾತನ್ನು ಕರೆದಿದ್ದು ಸರಿಯಲ್ಲ ಎನ್ನುವಂಥ ಮಾತನ್ನು ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ಇನ್ನು ಪುಟಿನ್ ಕೂಡ ಇದಕ್ಕೆ ತಕ್ಕಂತೆಯೇ ಉತ್ತರವನ್ನು ಕೊಡ್ತಾರೆ. ಇನ್ನು ಸ್ನೇಹಿತರೆ, ಇದು ಈ ಕಡೆಯ ವಾದವಾದರೆ ಮತ್ತೊಂದು ವಾದ ಆಗ್ತಾ ಇದೆ. ಅದೇನಪ್ಪ ಅಂದರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಕೆಲ ದಿನಗಳ ಹಿಂದೆ ಅಂದರೆ ರಷ್ಯಾದ ಪುಟಿನನ್ನು ವಿರೋಧಿಸುವಂತಹ ಅಲೆಕ್ಸಿ ನಾವೆಲ್ಲಿ ಏನಿದ್ದಾರೆ ಅವರು ಕಾರಾಗೃಹದಲ್ಲಿ ಮೃತಪಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದಕ್ಕೆ ಜೋ ಬೈಡನ್ ಪ್ರತಿಕ್ರಿಯೆಯನ್ನು ನೀಡಿದರು. ಪುಟಿನ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದ್ದ ಅಲೆಕ್ಸಿ ನಾವೆಲ್ಲಿ ಅವರನ್ನು ಉಗ್ರವಾದದ ಆರೋಪದ ಮೇಲೆ 2021ರಲ್ಲಿ ಸರ್ಕಾರ ಜೈಲಿಗಟ್ಟಿತ್ತು. 2021ರ ಜನವರಿಯಲ್ಲಿ ಅಲೆಕ್ಸಿ ನಾವೆಲ್ಲಿ ಅವರಿಗೆ ಸೈಬೀರಿಯಾದಲ್ಲಿ ವಿಷಪ್ರಾಶನ ಮಾಡಲಾಗಿತ್ತು. ಆಮೇಲೆ ಕೋಮಕ್ಕೆ ಹೋಗ್ತಾರೆ. ಅಲ್ಲಿ ಜರ್ಮನಿಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ನಂತರ ರಷ್ಯಾಕ್ಕೆ ಕರೆಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದರು. ನಂತರ ಪೆರೋಲ್ ಉಲ್ಲಂಘನೆಯ ಕಾರಣ ಅವರನ್ನು ಮತ್ತೆ ಕಾರಾಗೃಹಕ್ಕೆ ಕಳಿಸಲಾಗಿತ್ತು. ಇನ್ನು ರಷ್ಯಾದ ಅತಿ ಜನಪ್ರಿಯ ಪ್ರತಿಪಕ್ಷದ ನಾಯಕನಾಗಿದ್ದ ಈತ 47 ವರ್ಷದ ನಾವೆಲ್ಲಿ ಅಧ್ಯಕ್ಷ ಪುಟಿನ್ ಸುತ್ತಲೂ ಸುತ್ತುವರಿದಂತಹ ಉನ್ನತ ವರ್ಗ ಇದೆ ಅವುಗಳನ್ನು ಕಟುವಾಗಿ ಟೀಕಿಸುವಂತಹ ಹಾಗೂ ಪುಟಿನ್ ಭಾರೀ ಪ್ರಮಾಣದ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಎನ್ನುವಂತಹದ್ದನ್ನು ಕೂಡ ಹೇಳಿದ್ರು. ಅದೇ ಕಾರಣಕ್ಕೆ ಇವರನ್ನು ಜೈಲಿಗೆ ಹಾಕಲಾಗಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಜೋ ಬೈಡನ್ ಏನಿದ್ದಾರೆ, ಇದೇನು ಅಚ್ಚರಿಯಲ್ಲ. ನಾವೆಲ್ಲಿ ಅವರು ಪುಟಿನ್ ಸರ್ಕಾರ ಎಸಗುತ್ತಿದ್ದ ಭ್ರಷ್ಟಾಚಾರ, ಹಿಂಸಾಚಾರ, ಎಲ್ಲ ಕೆಟ್ಟ ಸಂಗತಿಗಳನ್ನು ಬಯಲು ಮಾಡುವಂಥ ಕೆಲಸವನ್ನು ಮಾಡಿದರು. ಅದೇ ಕಾರಣಕ್ಕೆ ಅವರಿಗೆ ಈ ಹಿಂದೆ ವಿಷಪ್ರಾಶನ ಮಾಡಲಾಗಿತ್ತು. ಕಪೋಲ ಕಲ್ಪಿತ ಅಪರಾಧಗಳಿಗೆ ಶಿಕ್ಷೆಯನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಅದಷ್ಟೇ ಅಲ್ಲದೆ ಇದೀಗ ಅವರು ಸತ್ಯವನ್ನು ಹೇಳ್ತಾ ಇದ್ದರು ಎನ್ನುವಂಥ ಕಾರಣಕ್ಕೆ ಅವರನ್ನು ಜೈಲಿನಲ್ಲಿಯೇ ಮುಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳಿದರು. ಸೊ ಈ ಎರಡೂ ವಿಚಾರಗಳು ಇದೀಗ ಎರಡೂ ದೇಶಗಳ ನಡುವೆ ಒಂದು ರೀತಿ ವಾಕ್ಸಮರಕ್ಕೆ ಕಾರಣವಾಗಿದೆ. ಹೌದು ಸ್ನೇಹಿತರೆ, ಈ ಎರಡೂ ವಿಚಾರಗಳು ಇದೀಗ ರಷ್ಯಾ ಮತ್ತು ಅಮೆರಿಕ ಏನಿದೆ ಆ ಎರಡೂ ದೇಶಗಳ ನಡುವೆ ವಾಕ್ಸಮರವನ್ನು ಹೆಚ್ಚು ಮಾಡಿದೆ. ಅದಷ್ಟೇ ಅಲ್ಲದೆ ವೈಯಕ್ತಿಕ ನಿಂದನೆಗೂ ಕೂಡ ಕಾರಣವಾಗ್ತಾ ಇದೆ. ಹಾಗಾದರೆ ಈ ಎರಡೂ ದೇಶಗಳ ಈ ವಾಕ್ಸಮರವನ್ನು ಅಂತ್ಯ ಮಾಡೋದು ಯಾರು ಅಂತ ಅಂದರೆ ಯಾರು ಕೂಡ ಸದ್ಯಕ್ಕೆ ಸಿಗೋದಿಲ್ಲ. ಮೊದಲ ಆದ್ಯತೆಯಾಗಿ ಸಿಗೋದು ಅಂದರೆ ಅದೇ ನರೇಂದ್ರ ಮೋದಿಯವರು. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ ಎಲ್ಲ ದೇಶಗಳಿಗೂ ಬೇಕು. ಅಂದರೆ ಅಮೆರಿಕ ಈ ಹಿಂದೆ
ರಷ್ಯಾಕ್ಕೆ ಒಂದು ಮಾತನ್ನು ಹೇಳಿತ್ತು. ಅದಷ್ಟೇ ಅಲ್ಲದೆ ಭಾರತಕ್ಕೂ ಕೂಡ ಒಂದು ಮಾತನ್ನು ಹೇಳಿತ್ತು. ಏನಂದರೆ, ನೀವು ರಷ್ಯಾದಿಂದ ಯಾವುದೇ ಕಾರಣಕ್ಕೂ ತೈಲವನ್ನು ತರಿಸ್ಕೊಳ್ಬಾರ್ದು ಎನ್ನುವಂಥ ಮಾತನ್ನು ಹೇಳಿತ್ತು. ಆದರೆ ಭಾರತ ಅದನ್ನು ಧಿಕ್ಕರಿಸಿ ತೈಲವನ್ನು ತರಿಸ್ಕೊಂಡಿತ್ತು. ಅಂದರೆ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯವನ್ನು ಭಾರತ ಹೊಂದಿದೆ. ಅದರಲ್ಲೂ ಕೂಡ ಪುಟಿನ್ ಮತ್ತು ಮೋದಿ ಉತ್ತಮ ಸ್ನೇಹಿತರಾಗಿದ್ದಾರೆ. ಇನ್ನು ಅಮೆರಿಕದೊಂದಿಗೂ ಕೂಡ ನರೇಂದ್ರ ಮೋದಿಯವರು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಈ ಇಬ್ಬರನ್ನು ಒಂದು ಮಾಡಬೇಕು ಅಂದರೆ, ಈ ವಾಕ್ಸಮರವನ್ನು ನಿಲ್ಲಿಸಬೇಕು ಅಂದರೆ ಮೋದಿಯೇ ಅನಿವಾರ್ಯವಾಗಿ ಬರಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದೆ. ಇದಷ್ಟೇ ಅಲ್ಲ, ಭಾರತವನ್ನು ಇತ್ತೀಚೆಗೆ WEF ಏನಿದೆ, ಅದು ಈ ಭೌಗೋಳಿಕ ರಾಜಕೀಯ ವಿಷಯಗಳಲ್ಲಿ ಭಾರತವೇ ಮಧ್ಯ ಎಂಟ್ರಿ ಕೊಡಬೇಕಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಹೌದು ಸ್ನೇಹಿತರೆ, ಇನ್ನೇನು ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೀತಾ ಇದೆ. ಇದಕ್ಕೂ ಕೂಡ ಭಾರತ ಎಂಟ್ರಿ ಆದರೆ ಸರಿ ಹೋಗುತ್ತೆ ಎನ್ನುವಂಥ ಮಾತನ್ನ ಇಡೀ ವಿಶ್ವವೇ ಹೇಳ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಜೋ ಬೈಡನ್ ಮತ್ತು ಪುಟಿನ್ ನಡುವೆ ಈಗ ಯುದ್ಧ ಒಂದು ಶುರುವಾಗಿದೆ. ವಾಕ್ಸಮರದ ಯುದ್ಧ. ಈ ಯುದ್ಧ ಅಂತ್ಯ ಆಗಬೇಕು ಅಂದರೆ ಮೋದಿಯವರೇ ಮದ್ದನ್ನು ಅರಿಬೇಕಾಗಿದೆ. ಇದನ್ನು ನಾವು ಹೇಳ್ತಿಲ್ಲ, ಇಡೀ ವಿಶ್ವವೇ ಇಂಥದ್ದೊಂದು ಮಾತನ್ನು ಹೇಳ್ತಾ ಇದೆ. ಆ ಮೂಲಕ ಭಾರತ ಮತ್ತೊಮ್ಮೆ ವಿಶ್ವಗುರು ಎನ್ನುವಂಥದ್ದನ್ನು ಸಾಬೀತುಪಡಿಸ್ತಾ ಇದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.